ಇನ್ನು ಈ ವಿಚಾರದ ಕುರಿತಾಗಿ ಮತ್ತೊಬ್ಬರು ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ, ಮಹೇಂದ್ರ ಅಂತ ಹೇಳಿ. ಮಹೇಂದ್ರ ಅವರೇ ನಮಸ್ತೆ. ನಮಸ್ತೆ ಸರ್. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ ಮತ್ತು ಈ ವಿಚಾರದ ಕುರಿತಾಗಿ ನೀವೇನ್ ಮಾತಾಡ್ತೀರಾ ಮಹೇಂದ್ರ? ಸರ್, ಕೋಟಿಕೆರೆ ಗ್ರಾಮ ಪಂಚಾಯತ್ ನಾವು ಸರ್, ಈ ಸರ್ಕಾರ ನೋಡಿ ತಲೆನೋವು ಬಂದ್ಬಿಟ್ಟಿದೆ ಸರ್. ನಾವು ಸಾಮಾನ್ಯ ಕಾರ್ಯಕರ್ತ ಸರ್, ನಾವು ಕಾಂಗ್ರೆಸ್ ಕಾರ್ಯಕರ್ತರು. ಜನಗಳಿಗೆ ಏನ್ ಹೇಳೋದು ಗೊತ್ತಾಗ್ತಾ ಇಲ್ಲ ಸರ್. ಅಲ್ಲ, ನೀವು ದಯವಿಟ್ಟು ಒಳ್ಳೆಯವರೇ, ಆದ್ರೆ ಏನ್ ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ ಸರ್. ಮಹೇಂದ್ರ ಅವರ ಟಿವಿ ವಾಲ್ಯೂಮ್ ಒಂಚೂರು ಮ್ಯೂಟ್ ಮಾಡಿ, ಇಲ್ಲದೇ ಇದ್ರೆ ಒಂಚೂರು ಟಿವಿಯಿಂದ ದೂರ ಬಂದು ಮಾತಾಡಿ. ಇದು ಹೆಂಗಾಗಿ ಬಿಟ್ಟಿದೆ ಗೊತ್ತಾ ಮಹೇಂದ್ರ ಅವರೇ, ನಾನು ಮಾತಾಡ್ತಾ ಹೇಳ್ತಾ ಇದ್ದೆ, ಇಂದಿರಾ ಗಾಂಧಿ ಅವರು ಕಟ್ಟಿ ಬೆಳೆಸಿದಂತ ಪಕ್ಷ ಇದು. ಒಂದ್ ಕಾಲದಲ್ಲಿ ಇಂದಿರಾ ಗಾಂಧಿ ಹೆಸರಲ್ಲಿ ಒಂದು ಕಲ್ಲು ನಿಲ್ಸಿದ್ರು ಕೂಡ ಗೆಲ್ತಾ ಇತ್ತು, ಖಾಲಿ ಒಂದು ಕಲ್ಲು ಓಟ್ ಹಾಕಿ ಅಂತ ಹೇಳಿದ್ರು. ಇವತ್ತು ಇಡೀ ದೇಶದಲ್ಲಿ 3 ರಾಜ್ಯದಲ್ಲಿ ಮಾತ್ರ ಕಾಂಗ್ರೆಸ್ ಇದೆ. ಇಷ್ಟಾಗಿ ಕೂಡ ಹೈಕಮಾಂಡ್ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ವಲ್ಲ, ಈ ಒಂದು ಸಮಸ್ಯೆ ಬಗೆಹರಿಸ್ತಾ ಇಲ್ವಲ್ಲ ಮಹೇಂದ್ರ ಅವರೇ? ಹೌದು ಸರ್, ಏನಾಗಿದೆ ಗೊತ್ತಾ ಸರ್, ಇಲ್ಲಿ ಸಾಮಾನ್ಯ ಕಾರ್ಯಕರ್ತರ ನಾವು ಇಲ್ಲಿ ಮಾತಾಡಕ್ ಹೋದ್ರೆ ಸರ್ ಕಾಂಗ್ರೆಸ್ ಬಗ್ಗೆ, ಅವರು ನಮಗೆ ರಿಪ್ಲೈ ಮಾಡ್ತಾರೆ ಸರ್. ನಿಮ್ ಸರ್ಕಾರ ಈಗಿದೆ, ನಿಮ್ ಸರ್ಕಾರ ಆಗ್ ಮಾಡ್ತಾ ಇದೆ, ಈಗ ಮಾಡ್ತಾ ಇದೆ, ಬ್ಯಾಡ್ ಕಾಮೆಂಟ್ಸ್ ಗಳನ್ನ ಕೊಡ್ತಾರೆ ಸರ್. ಇಲ್ಲಿ ನಾವ್ ಹೆಂಗ್ ಸರ್ ಅವ್ರಿಗೆ ಹೇಳೋದು? ಇವರು ಕುರ್ಚಿ ಕಿತ್ತಾಡ್ದಲ್ಲೇ ಇವ್ರದ್ದು ಅಧಿಕಾರ ಮುಗಿಸ್ತಾ ಇದಾರೆ ಸರ್ ಇವರು. ಕುರ್ಚಿ ಕಿತ್ತಾಡ್ತಾ ಅಧಿಕಾರ ಮುಗಿಸ್ತಾರೆ, ಜನಗಳ ಕಾರ್ಯಕರ್ತರ ಸಮಸ್ಯೆ ಕೇಳ್ತಾ ಇಲ್ಲ. ನಾವ್ ಅವ್ರಿಗೆ ರಿಪ್ಲೈ ಮಾಡಕ್ಕಲ್ಲ, ನಾವು ಕಾಂಗ್ರೆಸ್ ಅವರು ಅಂತ ಎದೆ ತಟ್ಟಿ ಹೇಳ್ತಾ ಇದ್ವಿ, ಇವತ್ತು ಹೇಳ್ಕೊಳಕ್ ಆಗ್ತಾ ಇಲ್ಲ ಸರ್. ಆಗ್ತಾರೆ ಸರ್, ಇವ್ರು ಕುರ್ಚಿ ಕಿತ್ತಾಟ, ನಮ್ಮ MLAಗಳು ಏನು ಪ್ರಯೋಜನ ಇಲ್ಲ ಸರ್. ಎಲ್ಲೋ ಒಂದ್ ಕಡೆ ಗ್ಯಾರಂಟಿನೇ ಎಲ್ಲದೂ ನುಂಗಾಗ್ತಾ ಇದೆ ಅಂತ ಅನಿಸ್ತಾ ಇಲ್ವಾ ನಿಮ್ಗೆ? ಅನಿಸ್ತಾ ಇದೆ ಸರ್, ಗ್ಯಾರಂಟಿನೇ ಎಲ್ಲ ನುಂಗಾಗ್ತಾ ಇದೆ, ಕೆಲಸಗಳು ಆಗ್ತಾ ಇಲ್ಲ ಸರ್. ಇನ್ನೊಂದು ಏನಾದ್ರು ಸರ್, ಜನಗಳಿಗೆ ರಿಪ್ಲೈ ಮಾಡಕ್ಕೆ ಆಗ್ತಾ ಇಲ್ಲ ಸರ್ ನಮ್ ಕೈಲಿ. ಎಲ್ಲರೂ ಕೂಡ ವಿದ್ಯಾವಂತಿದೆ ಸರ್, ನೋಡ್ತಾ ಇರ್ತಾರೆ ಕೆಲಸಗಳು ಮಾಡ್ತಾ ಇದಾರ, ಮಾಡ್ತಾ ಇಲ್ವಾ, ಈ ತರ ಆಗಿದೆ ಸರ್. ಏನ್ ಮಾಡೋದು, ಈ ಜನಸಾಮಾನ್ಯರಿಗೆ ಹೇಳಕ್ಕೂ ಆಗ್ತಾ ಇಲ್ಲ ಸರ್. ನಾವು ಮುಂದೆ ನಿಂತ್ಬಿಟ್ಟು ಓಟ್ ಹಾಕ್ಸಿ ಹೋರಾಟ ಮಾಡಿ ಓಟ್ ಹಾಕ್ಸಿದೀನಿ ಸರ್ ನಮ್ಮ ಹಳ್ಳಿಯಲ್ಲಿ. ಅವ್ರಿಗೆ ಹೇಳಕ್ ಆಗ್ತಾ ಇಲ್ಲ ಸರ್, ಹೇಳಕ್ ಆಗ್ತಾ ಇಲ್ಲ. ಯಾಕಂದ್ರೆ ನಿಮ್ಮ ಹಳ್ಳಿಯವರು ನೋಡಿ ಮಹೇಂದ್ರ ಕುಡ್ಲೂರ್ ಅವರೇ, ನಿಮ್ಮ ಹಳ್ಳಿಯವರಿಗೆ CM ಹತ್ರವೋ ಅಥವಾ DCM ಹತ್ರ ಪ್ರಶ್ನೆ ಮಾಡಕ್ ಆಗಲ್ಲ. ಅವ್ರು ಪ್ರಶ್ನೆ ಮಾಡೋದು ಯಾರನ್ನ? ನಿಮ್ಮ ಹತ್ರ ಬಂದು ಕೇಳ್ತಾರೆ, ಏನ್ರಿ ನಮ್ಮ ಹತ್ರ ಎಲ್ಲ ಓಟ್ ಹಾಕ್ಸ್ಕೊಂಡ್ರಲ್ಲ, ಈಗ ಏನಾಗ್ತಿದೆ ರಾಜ್ಯದಲ್ಲಿ ಅಂತ ಹೇಳಿ ನೀವು ಉತ್ತರ ಕೊಡ್ಬೇಕಲ್ವಾ? ಹೌದು ಸರ್, ಹೌದು ಕೇಳ್ತಾ ಇದಾರೆ ಸರ್. ಇವಾಗ ಅವ್ರಿಗೆ ಏನೋ ಆನ್ಸರ್ ಮಾಡಕ್ಕೆ ಆಗ್ತಾ ಇಲ್ಲ ಸರ್ ನಮ್ ಕೈಲಿ. ಆನ್ಸರ್ ಮಾಡಕ್ಕೆ ಆಗ್ತಾ ಇಲ್ಲ. ಆಮೇಲೆ ಎಲ್ಲ ನೋಡ್ತಾ ಇರ್ತಾರೆ ಸರ್, ಕೆಲಸ ಆಗ್ತದವ ಆಗ್ತಾ ಇಲ್ವಾ, ಗ್ಯಾರಂಟಿಗಳಿಗೆ ಎಲ್ಲಿ ಹೋಗ್ತಾ ಇದೆ, ಕೆಲವರು ಗ್ಯಾರಂಟಿನೇ ಬಂದಿಲ್ಲ ಅಂತ ಸರ್, ಗೃಹಲಕ್ಷ್ಮಿನೇ ಬಂದಿಲ್ಲ ಅಂತ ಹೇಳ್ತಾರೆ ಸರ್. ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ಸರ್, ಗೊತ್ತಾಗ್ತಾ ಇಲ್ಲ. ನೋಡಿ ಬೇಸರ ಆಗೋಗ್ಬಿಟ್ಟಿದೆ ಸರ್ ನಮಗೆ, ನಮ್ಮ ಸಾಮಾನ್ಯ ಕಾರ್ಯಕರ್ತನಾಗ ಕೂಡ ಬೇಸರ ಆಗೋಗ್ಬಿಟ್ಟಿದೆ ಸರ್. ಥ್ಯಾಂಕ್ ಯು ಮಹೇಂದ್ರ ನಮ್ಮ ಜೊತೆ ಸಂಪರ್ಕಕ್ಕೆ ಬಂದದಕ್ಕೆ. ನೋಡಿ, ಇದು ಮಹೇಂದ್ರ ಕುಡ್ಲೂರು ಅನ್ನೋರು ಕಾಲ್ ಮಾಡಿದ್ರು, ಕಾಂಗ್ರೆಸ್ ಕಾರ್ಯಕರ್ತರಂತೆ. ಸಾಮಾನ್ಯರ ಪ್ರಶ್ನೆಗಳಿವು, ಅವರು ಉತ್ತರ ಕೊಡ್ಬೇಕು ಸ್ವಾಮಿ. ನೀವಿಲ್ಲಿ ಏನೋ ಕಿತ್ತಾಡ್ತಾ ಇದ್ದೀರಲ್ಲ ಕುರ್ಚಿಗೋಸ್ಕರ, ನೀವು ಸಾಮಾನ್ಯ ಜನರಿಗೆ ಉತ್ತರ ಕೊಡಲ್ಲ. ಯಾವುದೋ ದೊಡ್ಡ ಸಮಾವೇಶಗಳಲ್ಲಿ ನೀವು ಮಾತಾಡ್ತೀರಷ್ಟೇ. ಆದ್ರೆ ಇಂತಹ ಕಾರ್ಯಕರ್ತರು, ಪಕ್ಷ ಸಂಘಟನೆಯನ್ನ ಕಟ್ಟಿದವರು, ತಳಮಟ್ಟದಲ್ಲಿ ಮನೆಗಳಿಗೆ ಹೋಗಿ ನಮ್ಮ ಕಾಂಗ್ರೆಸ್ಗೆ ಮತ ಹಾಕಿ ಅಂತ ಕೇಳಿದವರು ಕಾರ್ಯಕರ್ತರಿದ್ದಾರಲ್ಲ, ಇವರು ಉತ್ತರ ಕೊಡಬೇಕು. ನೀವೇನು 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿಬಿಟ್ರಿ, 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿಬಿಟ್ರಿ, ಆದ್ರೆ ಅದನ್ನ ನೀವು ತಲುಪಿಸ್ತಾ ಇಲ್ಲ. ಆದ್ರೆ ಜನಗಳ ಪ್ರಶ್ನೆ ಮಾಡೋದು ಯಾರು? ಸ್ಥಳೀಯ ಕಾರ್ಯಕರ್ತರನ್ನ. ಇನ್ನು ಹಿರೇಗೌಡ ಅಂತ ಹೇಳಿ ಮೈಸೂರಿನಿಂದ ನಮ್ಮ ಜೊತೆ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ತೆ ಸರ್, ಕೇಳಿಸ್ತಾ ಇದೆಯಾ? ಸರ್ ನಮಸ್ತೆ, ಗಿರಿಗೌಡ. ಓಕೆ, ಗಿರಿಗೌಡ ಅವರೇ, ಈ ಕಾಂಗ್ರೆಸ್ನ ಈ ಆಗಸ್ಟ್ ಇಂದ ಇದು ಶುರುವಾಗ್ಬಿಟ್ಟಿದೆ ರೀ, ಈ ಕುಸ್ತಿ ಪೈಪೋಟಿ, ಬಣ ರಾಜಕೀಯ, ಅದು ಇದು ಅಂತ ಹೇಳಿ ನೀವೇನ್ ಹೇಳ್ತೀರಿ ಅದ್ರ ಬಗ್ಗೆ? ಯಾವಾಗ ಇವರು 5 ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿದ್ರು, ಎಲ್ಲಿ ಯಾವ ಕ್ಷೇತ್ರದಲ್ಲಿ ತಾನೇ ಕೆಲಸ ನಡೀತಿದೆ ಸರ್? ನಮ್ಮ ಮೈಸೂರಲ್ಲಿ ಹರೀಶ್ ಗೌಡ್ರು ಅಂತ ಗೆದ್ದಿದ್ದಾರೆ. ಬಹಳ ತುಂಬಾ ಶ್ರಮ ಪಟ್ಟು ಗೆದ್ರು ಅವರು. ಅವ್ರಿಗೆ ಕೆಲಸ ಮಾಡಕ್ ಆಯ್ತಲ್ಲ. ಯಾಕೆ ಮಾಡಕಾಯ್ತಲ್ಲ ಹೇಳಿ? ಅನುದಾನ ಕೊಡ್ತಾ ಇಲ್ಲ. ಇವ್ರು ಗ್ಯಾರಂಟಿ ಕಚ್ಚಾಡ್ಕೊಂಡು, ಸಿದ್ದರಾಮಯ್ಯ ಇದಕ್ಕೆ ಕಚ್ಚಾಡ್ಕೊಂಡು ಈ ತರ ಇದ್ರೆ ಯಾರು ಸಹ ಮಾಡ್ತಾರೆ? ಎಲ್ಸ ಅನುದಾನ ಎಲ್ಸ ಬರ್ತಾ ಇದೆ? ಇವ್ರು ಗ್ಯಾರಂಟಿಗಳು ಕೊಟ್ಕೊಂಡ್ರು. ಒಬ್ಬ ಆಟೋ ಡ್ರೈವರ್ಗಳಿಗೆ ಇವತ್ತು ಸಂಪಾದನೆ ಇಲ್ಲ ಸರ್. ಸಂಪಾದನೆ ಇಲ್ಲ ಸರ್ ಆಟೋ ಡ್ರೈವರ್ಗಳು ಇವತ್ತು.
ಹೇಗೋ ಈಗ 4 ಜನ 5 ಜನ 4 ಜನ ಇದ್ರೆ ಅವ್ರ ಹೆಂಗ ಮಾತಾಡ್ಕೊಂಡು ಆಟೋದಲ್ಲಿ ಹೋಗಿ ಏನೋ ಸಂಪಾದನೆ ಮಾಡೋರು. ಇವ್ರ ಗ್ಯಾರಂಟಿ ಎಲ್ಲ ಬಸ್ ಎಲ್ಲ ಫ್ರೀ ಮಾಡಿದ್ರು. ಎಲ್ಲಿ ಸರ್ ಹೆಂಗಸರು ಫ್ರೀ ಮಾಡಿದ್ರು, ಗಂಡಸರ ತರ ಮೇಲೆ ಹಾಕಿದ್ರು ಇವರು. ಯಾವ ತರ ಆಟೋದಲ್ಲಿ ಓಡಾಡೋರೆಲ್ಲ ಈಗ ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ. ಹೌದು ಸರ್, ಅಲ್ಲ ಓಡಾಡ್ಲಿ ಸರ್, ಏನ್ ತೊಂದರೆ ಇಲ್ಲ, ಅವ್ರ ಕಷ್ಟ ಓಡಾಡ್ಲಿ. ಆದ್ರೆ ಏನ್ ಪ್ರಯೋಜನ ಸರ್ ಇದು? ಜಾಸ್ತಿ ಮಾಡಿದ್ರು. ಯಾರ ತರ ಮೇಲೆ ಹಾಕೋರು ಸರ್? ಗಂಡಸರ ತರ ಮೇಲೆ ಹಾಕಿದ್ರು. ಹೆಂಗಸರಿಗೆ ಗೇಯಕ್ ಹೋಗಲ್ಲ, ಎಲ್ಲ ಅಲ್ಪ ಸ್ವಲ್ಪ ಗೇಯಕ್ ಹೋಯ್ತಾರೆ, ಇದ್ ಮಾಡ್ತಾರೆ ಸರ್. ಆದ್ರೆ ಇವ್ರು ಈ ತರ ಕಚ್ಚಾಡ್ಕ ಕುಂತಿದಾರಲ್ಲ ಸರ್ ಇವರು. ಎಲ್ಲಿ ಸರ್ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಇರೋದು 139 ಸೀಟ್ ಐತೆ. ಆದ್ರೆ ಇವರು ಕೆಲಸ ಮಾಡ್ತಿದಾರ ಸರ್ ಇವರು? ಏನ್ ಕೆಲಸ ಮಾಡ್ತಾವ್ರೆ ಸರ್ ಇವರು? ಯಾವ ಕೆಲಸ ಮಾಡ್ತಾವ್ರೆ ಸರ್? ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಕಚ್ಚಾಡ ಕುಂತವ್ರಲ್ಲ ಸರ್ ಇವರು. ರಾಜ್ಯದ ಜನತೆಗಳು ಏನಾಗಬೇಕು? ನಮ್ಮಂತ ಬಡಪಾಯಿ ಆಟೋ ಡ್ರೈವರ್ಗಳು ಏನಾಗಬೇಕು ಸರ್? ಈ ಸಮಸ್ಯೆಗಳನ್ನ ಸಮಸ್ಯೆಯನ್ನು ಕೇಳಕ್ ಅವ್ರ ಹತ್ರ ಟೈಮ್ ಇಲ್ವಲ್ಲ ಗಿರಿಗೌಡ್ರೆ? ನಿಮ್ಮ ಸಮಸ್ಯೆಗಳು ನೀವ್ ಹೇಳ್ತೀರಿ, ಆದ್ರೆ ಕೇಳಕ್ ಅವ್ರ ಹತ್ರ ಟೈಮ್ ಇಲ್ವಲ್ಲ. ಅವರಿಗೆ ಇಂಪಾರ್ಟೆಂಟ್ ಆಗಿರೋದು ಯಾರು ಕುರ್ಚಿ ಮೇಲೆ ಕೂತ್ಕೊಳ್ತಾರೆ, ಯಾರು ಕುರ್ಚಿಯಿಂದ ಇಳಿತಾರೆ, ಅದೇ ಇಂಪಾರ್ಟೆಂಟ್ ಆಗಿರೋದು ಸರ್. ನಮ್ಮ ರಾಜ್ಯದಲ್ಲಿ ದೇವರನ್ನ ಹೇಳ್ತೀನಿ ಸರ್, ಈಗ 10 ವರ್ಷದಲ್ಲಿ ಆಡಳಿತ ಇಲ್ಲ ಸರ್. ಕುಮಾರಸ್ವಾಮಿ ಅವ್ರು ಮಾಡಿದ ಆಡಳಿತ ಇವ್ರಿಗೆ ಯಾರು ಕೆಲವು ಮಾಡಕ್ ಆಗಲ್ಲ ಸರ್. ನಿಜ ಹೇಳ್ತೇನೆ, ನಾನು ಎದೆ ಮುಟ್ಕೆ ಹೇಳ್ತೀನಿ. ಕುಮಾರಣ್ಣ ಮಾಡಿದ ಆಡಳಿತನ ಇವ್ರ ಕೈಲಿ ಇನ್ನು 50 ವರ್ಷ ಅಲ್ಲ ಸರ್, ಇನ್ನು 100 ವರ್ಷ ಆದ್ರೂ ಕೂಡ ಇವ್ರು ಮಾಡಕ್ ಆಗಲ್ಲ ಸರ್. ಬರೀ 20 ತಿಂಗಳು ಮಾಡಿರ್ಬೋದು ಕುಮಾರಣ್ಣ. ಅವ್ರಂತ ಕೆಲಸನ ಇವರು ಯಾವ್ದೇ ಕಾರಣ ಹಿಂಗ್ ಕಚ್ಚಾಡ್ಕೊಂಡು ನಾಯಿ ತರ ಕಚ್ಚಾಡ್ತಾ ಕುಂತವ್ರಲ್ಲ ಸರ್ ಇವ್ರು. ನಮ್ಬೇಕು ಮಂತ್ರಿ ಮುಖ್ಯಮಂತ್ರಿ ಸ್ಥಾನ ನಂಬೇಕು ಅಂತ ಇದೇನೆ ಸರ್ ಜನಗಳಿಗೆ. ಇವ್ರನ್ನ ನೆಂಬಿ 136 ಸೀಟ್ ಕೊಟ್ರಲ್ಲ ಸರ್. ಇವ್ರು ಏನ್ ಸಹ ಮಾಡ್ತಾರದು ಇವರು? ಏನ್ ಮಾಡ್ತಾವ್ರೆ ಸರ್? ಸರ್ ಒಂದು ಅನುದಾನ ತರಕಾಯ್ತಾರ ಸರ್ ನಮ್ಮ ಇವ್ರ ಕೈಲಿ, ರಿಸ್ಕೊಡ್ರಿ ಕೇಳಿ ಪಾಪಚ್ಚ. ಅವ್ರು ಎಷ್ಟು ವರ್ಷದಿಂದ ಕೆಲಸ ಮಾಡ್ಕೊಂಡು ಸೀಟ್ ತಗೊಂಡು ಗೆದ್ದವ್ರೆ. ಅವ್ರ ಕೈಲಿ ಒಳ್ಳೆ ಕೆಲಸ ಮಾಡಕ್ಕಾಯ್ತಲ್ಲ, ಇವ್ರು ಅನುದಾನ ಕೊಡ್ತಾರಲ್ಲ ಇವರು. ನೆಕ್ಸ್ಟ್ ಕೆಲಸ ಹೇಳ್ತಾರ ಅವರು. ಕೆಲಸ ಮಾಡಿದ್ರು ತಾನೆ ಅವ್ರ ಕೈಲಿ ಗೆಲ್ಲಕ್ಕಾಗುತ್ತೆ. ಏನೋ ಸರ್ ನೀವೇ ಸರ್ ಈಗ ಧ್ವನಿ ಎತ್ತಿ ಸ್ವಲ್ಪ ಮಾಡಿ ಇವ್ರಿಗೆ ಸ್ವಲ್ಪ ಹೋಗಿರಿ ಸರ್, ಕ್ಯಾಕರಿಸಿ. ಎಸ್ ಸರ್, ಥ್ಯಾಂಕ್ ಯು ಗಿರಿಗೌಡ್ರೆ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದದಕ್ಕೆ. ನೋಡಿ, ಇಬ್ರು ಕಾಂಗ್ರೆಸ್ ಕಾರ್ಯಕರ್ತರು ಕಾಲ್ ಮಾಡಿದ್ರು, ಈಗ ಸಾಮಾನ್ಯ ಪ್ರಜೆಯವರು ಕಾಲ್ ಮಾಡಿದ್ರು. ಗ್ಯಾರಂಟಿಗಳನ್ನ ನೀವು ನೀಡ್ತೀರಿ, ಹೌದು. ಈಗ ಶಕ್ತಿ ಯೋಜನೆ ಅದೊಂದು ಮಹತ್ತರ ಯೋಜನೆ, ಬಹಳ ಉತ್ತಮವಾದಂಥ ಯೋಜನೆ. ಸ್ತ್ರೀಯರಿಗೆ, ಮಹಿಳೆಯರಿಗೆ ಉಚಿತವಾಗಿರ್ತಕ್ಕಂಥ ಪ್ರಯಾಣ ಮಾಡೋದಕ್ಕೆ ಅದು ದಾರಿಯನ್ನು